ಶ್ರೀ ಗುರವೇ ನಮಃ. ಶ್ರೀ ಗಣೇಶಾಯ ನಮಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಭಗವತ್ಪಾದರನ್ನು ಸ್ಮರಿಸ್ತಾ ಭಗವತ್ಪಾದರು ರಚಿಸಿದಂತಹ ಈ ಶಿವಾಪರಾಧ ಕ್ಷಮಾಪಣಾ ಸ್ತುತಿಯಲ್ಲಿ ನಾವು ಇವತ್ತಿನ ದಿನ 13ನೆಯ ಶ್ಲೋಕವನ್ನ ತಿಳಿದುಕೊಳ್ಳೋಣ. ಕಿಂ ಯಾನೇನ ಧನೇನ ವಾಜಿಕರಿಭಿಃ ಪ್ರಾಪ್ತೇನ ರಾಜ್ಯೇನ ಕಿಂ ಕಿಂ ವಾ ಪುತ್ರಕಲತ್ರ ಮಿತ್ರ ಪಶುಭಿರ್ದೇಹೇನ ಗೇಹೇನ ಕಿಂ ಜ್ಞಾತ್ವೈತತ್ ಕ್ಷಣಭಂಗುರಂ ಸಪದಿರೇ ತ್ಯಾಜ್ಯಂ ಮನೋ ದೂರತಃ ಸ್ವಾತ್ಮಾರ್ಥಂ ಗುರುವಾಕ್ಯತೋ ಭಜ ಭಜ ಶ್ರೀಪಾರ್ವತೀ ವಲ್ಲಭಂ ಎಂಬುದಾಗಿ ಶ್ರೀ ಶಂಕರರು ನಮಗೆ ತಿಳಿಸಿದಂಥದ್ದು. ಆತ್ಮಹಿತಕ್ಕೋಸ್ಕರವಾಗಿ ನಾವು ಏನನ್ನ ಮಾಡಬೇಕು ಎನ್ನುವಂಥದ್ದು ಇಲ್ಲಿ ತಿಳಿಸಿದ್ದು. ದಾಸರು ಹೇಳಿದಂತಹದ್ದು, ಸತಿಯು ಸುತರು ಹಿತರು ಎಂದು ಮತಿಯಗೆಟ್ಟು ಕೆಡಲು ಬೇಡ, ಸ್ಮೃತಿಯು ತಪ್ಪಿ ಹೋಗುವಾಗ ಸತಿಯು ಸುತರು ಬರುವರೇನು ಎಂಬುದಾಗಿ ಹೇಳಿದಂತಹ ಮಾತು ನಮಗಿಲ್ಲಿ ಅತ್ಯಂತ ಪಾಲಿಸುವುದಕ್ಕೆ ಯೋಗ್ಯವಾದಂತಹದ್ದು. ನಮ್ಮ ಸ್ಮೃತಿ ಎನ್ನುವಂತಹದ್ದು ಈ ದೇಹವನ್ನು ನಾವು ಬಿಟ್ಟು ಹೋಗುವಂತಹ ಕಾಲದಲ್ಲಿ ಸತಿಯು ಸುತರು ಅವರು ಯಾರು ಬರುವುದಿಲ್ವಲ್ಲ. ಅದನ್ನೇ ಶಂಕರರು ಕಿಂ ಯಾನೇನ ಧನೇನ, ಯಾವುದೇ ಯಾನ ಅಂದ್ರೆ ಹಿಂದಿನ ಕಾಲದಲ್ಲಿ ರಥ, ಇವತ್ತಿನ ದಿನ ನಮಗೆ ಕಾರು ವಾಹನ, ಬೈಕೋ, ಮೋಟಾರ್ ಸೈಕಲ್ ಇತ್ಯಾದಿ ಅನೇಕ ವಾಹನಗಳಿದ್ದಾವೆ. ಅದು ಎಷ್ಟು ಇದ್ರೆ ಏನು, ಅದು ಯಾವುದು ನಮ್ಮೊಟ್ಟಿಗೆ ಬರುವುದಿಲ್ವಲ್ಲ. ನಮಗೆ ಆಸೆ ಒಂದಕ್ಕಿಂತ ಒಂದು ಜಾಸ್ತಿ. ಇವತ್ತಿನ ದಿನ ಸಣ್ಣ ಕಾರ್ ಇದ್ದದ್ದೇ ದೊಡ್ಡದು, ಆದರೆ ಅದು ಸಾಕಾಗುವುದಿಲ್ಲ. ಇನ್ನೂ ದೊಡ್ಡದು ಬೇಕು, ಮತ್ತೂ ದೊಡ್ಡದು ಬೇಕು. ಆಡಿ BMW ಅದ್ರ ಮೇಲೆ ಕಂಡು ನಮ್ಮ ಹತ್ರ ಇರುವಂತಹ ಸಂಪತ್ತು ಎಷ್ಟು ಅಂತ ನೋಡುವುದಿಲ್ಲ. ಆ ರೀತಿಯಾದಂತಹ ಪರಿಸ್ಥಿತಿ ನಮ್ಮದಾಗಿದೆ. ಇನ್ನು ಧನೇನ, ಸಂಪತ್ತು ಎಷ್ಟಿದ್ರೆ ಏನು, ಅದನ್ನು ತಗೊಂಡು ಹೋಗ್ಲಿಕ್ಕೂ ಸಾಧ್ಯ ಇಲ್ಲ. ವಾಜಿ ಕರಿಬಿಹಿ, ಯಾವುದೇ ಸೇನೆ ಇರಲಿ, ಆನೆಗಳಿರ್ಲಿ, ಅಶ್ವಗಳ ಪಡೆ, ಗಜಪಡೆ, ಇದು ಏನಿದ್ರು ಅದು ಯಾವುದನ್ನು ನಾವು ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಾಪ್ತೇನ ರಾಜ್ಯೇನ ಕಿಂ, ಸಾಮ್ರಾಟನಾದರೂ ಕೂಡ ಅದೆಲ್ಲವನ್ನು ಅವನು ಬಿಟ್ಟು ಹೋಗ್ಲೇಬೇಕು. ಕಿಂವಾ ಪುತ್ರ ಕಲತ್ರ ಮಿತ್ರ, ಹೆಂಡತಿ ಬರ್ತಾಳೋ ಬರುವುದಿಲ್ಲ, ಪುತ್ರ ಬರ್ತಾನೋ, ಮಗ ಜೀವಿತದಲ್ಲಿವರೆಗೆ ಮಾತ್ರ, ಆನಂತರ ಅವನು ಕೂಡ ಪಿಂಡಕ್ಕೆ ನೀರು ಬಿಡುವುದು ಮಾತ್ರ ಮಾಡ್ತಾನೆ. ಇನ್ನು ಕಳತ್ರ ಮಿತ್ರ, ನನ್ನ ಅವನು ಬಿಟ್ಟು ನನ್ನ ಪ್ರಾಣಕ್ಕೆ ಪ್ರಾಣ ಸ್ನೇಹಿತ ಅಂತಲೇ ಹೇಳುದು. ಆದ್ರೆ ಪ್ರಾಣ ಹೋದಾಗ ಆ ಸ್ನೇಹಿತ ನಮ್ಮೊಟ್ಟಿಗೆ ಬರುವುದಿಲ್ಲ. ಪಶುಭಿಹಿ, ನಾವು ಸಾಕದಂತಹ ನಾಯಿಗೆ ನಾನು ಅಂದ್ರೆ ಬಹಳ ಪ್ರೀತಿ, ಹಸುಗ್ ನಾನು ಅಂದ್ರೆ ಬಹಳ ಪ್ರೀತಿ, ಆದ್ರೆ ಅದು ಬರ್ತದೆಯಾ? ಇಲ್ಲ. ಯಾವ್ದಿದ್ರು ಯಾವುದು ಬರುವುದಿಲ್ಲ. ಆ ರೀತಿಯಲ್ಲಿ ನಮ್ಮ ಜೀವನ. ಜ್ಞಾತ್ವೈ ತತ್ಕ್ಷಣ, ಇದೆಲ್ಲವನ್ನ ಈ ಕ್ಷಣದಲ್ಲಿ ನೀನು ತಿಳಿದುಕೊಂಡು ತಕ್ಷಣ ಇದೆಲ್ಲದ್ರ ಆಸೆಯನ್ನು ಬಿಡು ಅಂತ ಹೇಳ್ತಾರೆ ಶಂಕರಾಚಾರ್ಯರು. ಸಪದಿರೇ ತ್ಯಾಜ್ಯಂ ಮನೋ ದೂರತಃ, ಈ ಮನಸ್ಸಿನಿಂದ ನೀನು ಅದೆಲ್ಲವನ್ನ ದೂರ ಮಾಡು. ಸ್ವಾತ್ಮಾರ್ಥಂ ಗುರುವಾಕ್ಯತೋ ಭಜ ಭಜ, ಗುರುವಾಕ್ಯ ಇದು ಅಂದ್ರೆ ಗುರು ಅಂದ್ರೆ ಶ್ರೇಷ್ಠವಾದಂತಹದ್ದು, ದೊಡ್ಡದು ಅಂತ. ಈ ದೊಡ್ಡವಾದಂತಹ ಶ್ರೇಷ್ಠವಾದಂತಹ ಹಿರಿಯರ ಮಾತನ್ನ ನಂಬಿ ಆ ಮಾತಿನಂತೆ ಶ್ರೀಪಾರ್ವತೀ ವಲ್ಲಭಂ, ಪಾರ್ವತೀ ರಮಣನಾದಂತಹ ಪರಮೇಶ್ವರನನ್ನ ಭಜ ಭಜ ಅಂದ್ರೆ ನಿರಂತರವಾಗಿ ಭಜಿಸು. ಭಕ್ತಿ ಎನ್ನುವಂತಹದ್ದು ಇಲ್ಲಿ ಮುಖ್ಯ, ಅವನಲ್ಲಿ ನಂಬಿಕೆ ಎನ್ನುವಂತಹದ್ದು ಮುಖ್ಯ. ಆ ರೀತಿಯಲ್ಲಿ ಆ ಭಗವಂತನನ್ನ ಸ್ಮರಿಸಿದರೆ ನಿನಗೆ ಶ್ರೇಷ್ಠತೆ ಎನ್ನುವಂತಹದ್ದು ಪ್ರಾಪ್ತಿ ಆಗ್ತದೆ ಎನ್ನುವಂತಹದ್ದನ್ನ ಇಲ್ಲಿ ಶಂಕರರು ಹೇಳಿದ್ದಾರೆ. ಇದನ್ನೇ DVG ಅವರು ಹೇಳಿದ್ದು. ತಿರುಕನೀನಿ ಬ್ರಹ್ಮಪುರಿಯೊಳದ ಮರೆಯದಿರು, ತಿರುಗಿರ್ದೊಡೇನು ಪರಿಜನವಿರ್ದೊಡೇನು, ತೊರೆದೆಲ್ಲ ಡಂಭಗಳ ನೀನೇ ನಿನ್ನಾಳಾಗು, ಪರದೇಶಿ ಒಲು ಬಾಳು ಮಂಕುತಿಮ್ಮ ಅಂತಂದ್ರು. ನೀನು ಈ ಜಗತ್ತಿಗೆ ಬಂದದ್ದು ತಿರುಕ, ನೀನು ಭಿಕ್ಷೆ ಬೇಡುವುದಕ್ಕೆ ಬಂದವ, ನೀನು ಭಿಕ್ಷುಕ ಅನ್ನೋದನ್ನು ಮರಿಬೇಡ. ಯಾಕಂದ್ರೆ ಎಲ್ಲದನ್ನು ನಾವು ಕೇಳ್ಕೊಂಡೇ ದೊಡ್ಡವ. ಸಣ್ಣಿದ್ದಾಗ ತಾಯಿ ಹತ್ರ ಕೇಳುವಂತಹದ್ದು, ತಂದೆ ಹತ್ರ ಕೇಳುವಂತಹದ್ದು, ಗುರುವಿನಿಂದ ಕೇಳ್ಕೊಳ್ಳುವಂತ, ಹೀಗೆಲ್ಲವನ್ನ ನಾವು ಬೇಡಿ ಬದುಕುವಂಥವ್ರು ನಾವು ಅಷ್ಟೇಯೋ ಅಲ್ಲ. ನಾವು ಯಾತ್ರಿಕರು. ನಾವು ಇದನ್ನು ನಾವು ಸುಮ್ಮನೆ ನಾವು ಇಲ್ಲಿ ಸಂಚಾರ ಮಾಡ್ಕೊಂಡು ಹೋಗೋದಕ್ಕೆ ಮಾತ್ರ ಬಂದದ್ದು ಎನ್ನುವಂಥದ್ದು ನಾವು ಮರಿಬಾರ್ದಂತೆ. ಸಿರಿ ಇರ್ದೊಡೇನು, ನಮಗೆ ಎಷ್ಟು ಸಂಪತ್ತಿರ್ಲಿ, ಪರಿಜನ ಆಳು ಕಾಳು ಯಾರಿರ್ಲಿ, ಎಷ್ಟಿದ್ರು ಕೂಡ ತೊರೆದೆಲ್ಲ ಡಂಭಗಳ ನೀನೆ ನಿನ್ನಾಳಾಗು. ಈ ಎಲ್ಲ ಡಂಭ ಅಹಂಕಾರಗಳನ್ನೆಲ್ಲವನ್ನು ತೊರೆದು ನಿನ್ನ ಆಳು ನೀನೇ ಆಗು. ಅಂದ್ರೆ ನಿನ್ನ ಕೆಲಸ ನೀನೇ ಮಾಡ್ಕೊಳ್ಳಿಕ್ಕೆ ಕಲ್ತ್ಕೋ, ಆವಾಗ ನಿನಗೆ ಯಶಸ್ಸಾಗ್ತದೆ. ಪರದೇಶಿ ಒಲು ಬಾಳು ಅಂದ್ರೆ ಇಲ್ಲಿ ಬಂದೆ ಸುಮ್ಮನೆ, ಅಲ್ಲಿದೆ ನಮ್ಮನೆ,
ಆ ಮನೆ ಯಾವುದು ಅನ್ನುವಂಥದ್ದನ್ನು ನಾವು ಸ್ಪಷ್ಟ ಮಾಡ್ಕೊಳ್ಬೇಕು. ನಾವು ಇಲ್ಲಿಂದ ಹೋಗಲೇಬೇಕಲ್ಲ, ನಾವು ಇಲ್ಲಿ ಯಾತ್ರೆ ಮಾಡೋದಕ್ಕೆ ಬಂದವರು ಅಂತಾರೆ ಇಲ್ಲಿಂದ ಹೋಗಬೇಕು. ನಾವು ಎಲ್ಲೇ ಒಂದು ಊರಿಂದ ಒಂದು ಊರಿಗೆ ಹೋಗಬೇಕು ಅಂತಾದ್ರೆ ಬಸ್ ಹಿಡಿಬೇಕಾದ್ರೆ ನಮ್ಗೆ ಕಾಣ್ತದೆ, ಕಿಟಕಿಯಿಂದಾಗಲಿ ಎಲ್ಲಿಂದಾದ್ರೂ ನಾವು ಮೊದಲು ನಮ್ಮ ಒಂದು ಸೀಟ್ ಖಾತ್ರಿ ಮಾಡ್ಕೊಳ್ತೇವೆ. ಹಾಗೆ ಅಲ್ಲಿ ನಮಗೊಂದು ಸೀಟನ್ನು ಖಾತ್ರಿ ಮಾಡ್ಕೊಳ್ಬೇಕು. ಆ ಖಾತ್ರಿ ಮಾಡುವುದು ಹೇಗೆ ಅಂದರೆ ಆ ಭಗವಂತನ ಸ್ಮರಣೆಯ ಮೂಲಕ. ಅವನನ್ನೇ ನಿರಂತರವಾಗಿ ನಾವು ಸ್ಮರಣೆ ಮಾಡ್ತಾ ಇದ್ದರೆ ಅವನಲ್ಲಿ ನಾವು ಸೇರ್ಲಿಕ್ಕೆ ಸಾಧ್ಯ. ಆದ್ರಿಂದ ಅವನನ್ನ ಭಜಿಸು, ಅಲ್ಲಿಂದ ನಿನಗೆ ಆ ಒಂದು ಸ್ಥಿತಿ ಸಿಗ್ತದೆ. ಅದು ನಿನ್ನ ಮನೆ. ಆ ಮನೆಗೆ ನೀನು ಹೋಗಬೇಕು ಅಂತಾದ್ರೆ ನೀನು ಇಲ್ಲಿ ಬಂದಿದ್ದು ಸುಮ್ಮನೆ ಎನ್ನುವುದು ನೀನು ಅರ್ಥ ಮಾಡ್ಕೊಳ್ಬೇಕು ಎನ್ನುವಂಥದ್ದನ್ನ ಅತ್ಯಂತ ಮನೋಜ್ಞವಾಗಿ ತಿಳಿಸಿದ್ದಾರೆ. ಇದನ್ನು ಅರಿತು ಆ ಭಗವಂತನಲ್ಲಿ ಎಲ್ಲರೂ ಕೂಡ ಮನಸ್ಸನ್ನಿರಿಸಿ ಜೀವನವನ್ನ ಹಸಿರು ಮಾಡಿಕೊಳ್ಳುವ, ಹಸನು ಮಾಡಿಕೊಳ್ಳುವ ಅಂತ ಹೇಳ್ತಾ ನಮಸ್ಕಾರವನ್ನು ತಿಳಿಸ್ತೇನೆ. ಈ ಒಂದು ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಲಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ನಮಗೆ ಮಾರ್ಗದರ್ಶಕವಾದಂತಹ ಕಮೆಂಟ್ಗಳ ಮೂಲಕವಾಗಿ, ಪ್ರೋತ್ಸಾಹಕವಾದಂತಹ ಕಮೆಂಟ್ಗಳ ಮೂಲಕವಾಗಿ ಸಹಕಾರ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾಕೆಂದರೆ ಈ ರೀತಿಯಾದಂತಹ ಧರ್ಮ ವಿಚಾರ ಇನ್ನು ಹೆಚ್ಚು ಹೆಚ್ಚು ಜನಕ್ಕೆ ಹೆಚ್ಚೆಚ್ಚಾಗಿ ತಲುಪಲಿ. ತನ್ಮೂಲಕವಾಗಿ ಜನರಿಗೂ ಒಳ್ಳೆಯದಾಗಲಿ, ಈ ಹೆಚ್ಚು ಜನಕ್ಕೆ ತಲುಪಿದಾಗ ನಮಗೂ ಒಳ್ಳೆಯದು. ಯಾಕೆಂದರೆ ಅದು ಸಂತೋಷ ಆಗ್ತದೆ. ಇನ್ನು ಹೆಚ್ಚೆಚ್ಚು ವಿಡಿಯೋ ಮಾಡುವಂಥ ಒಂದು ಖುಷಿಯೂ ಹೆಚ್ಚಾಗ್ತದೆ. ಆದ್ದರಿಂದ ಎಲ್ಲರಿಗೂ ನಮಸ್ಕಾರ. ದಯವಿಟ್ಟು ಸಹಕರಿಸಿ.